ರೋಣಿ ಸಿನಿಮಾ ಈಗ ತಾನೇ ನೋಡಿ ಆಚೆ ಬರ್ತಾ ಇದ್ದೀವಿ. ಬಟ್ ನಾನು ಇರೋದು ಹೇಳ್ಬೇಕಾದ್ರೆ ಆಫ್ಟರ್ ಭೀಮಾ ಕೃಷ್ಣ ಪ್ರಣಯ ಸಖಿ ಆದಮೇಲೆ ಈ ಲೆವೆಲ್ ಒಂದು ಮೇಕಿಂಗ್ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತದೆ ಅಂದರೆ ಎಲ್ಲರೂ ಏನಂದರೆ ಈ ಹೊಸಬ್ರ ಸಿನಿಮಾ ಬರ್ತಾ ಇದೆ ಹೋಗ್ತಾ ಇದೆ ಅನ್ನೋ ಲೆಕ್ಕದಲ್ಲಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಬೇರೆ ಲೆವೆಲ್ ಮೇಕಿಂಗು, ಪರ್ಫಾರ್ಮೆನ್ಸ್ ಆಗ್ಬೋದು, ಪ್ರತಿ ಕ್ಯಾರೆಕ್ಟರ್ಸು. ಅಂದರೆ ಸಿನಿಮಾ ನಾವು ಕೂತ್ಕೊಂಡು ನಿಜ ನಾನು ಶೋಗೆ ಬರೋವಾಗ ನನಗೆ ಕಾಲು ನೋವಿತ್ತು, ನೋಡೋಣ ಬೇಡವಾ ಒಂದು 10 ನಿಮಿಷ ಇದ್ದು ಹೋಗೋಣ ಅಂತ ರಿಯಲಿ ನಾನು ಬಂದೆ. ಬಟ್ ಸ್ಟಾರ್ಟಿಂಗ್ ಓಪನಿಂಗ್ ಸೀನಿಂದ ಡೈರೆಕ್ಟ್ ಕುಣಿಸಿದ್ರು ಅಪ್ ಟು ಕ್ಲೈಮ್ಯಾಕ್ಸ್ವರೆಗೂ ಕೂತ್ಕೊಂಡು ನಿಜವಾಗ್ಲೂ ಸರ್ ವಂಡರ್ಫುಲ್ಲಾಗಿ ಮಾಡಿದ್ದೀರಾ. ನಿಜವಾಗ್ಲೂ ಕನ್ನಡ ಸಿನಿಮಾ ದಯವಿಟ್ಟು ಎಲ್ಲ ಬಂದು ಈ ಸಿನಿಮಾನ ಮಿಸ್ ಮಾಡ್ದಂಗೆ ನೋಡಿ. ನಮ್ಮ ಕನ್ನಡದ ಸಿನಿಮಾದಲ್ಲಿ ದಿ ಬೆಸ್ಟ್ ಮೇಕಿಂಗ್ ನನಗೆ ಗೊತ್ತಿದ್ದಂಗೆ ಸುಮಾರು ಸಿನಿಮಾ ಇಟ್ಟು ಆಗ್ತಿದ್ದಾವೆ. ಬಟ್ ಮೇಕಿಂಗ್ ವೈಸ್ ಆಗ್ಬೋದು, ಪರ್ಫಾರ್ಮೆನ್ಸ್ ವೈಸ್ ಆಗ್ಬೋದು, ನಮ್ಮ ಹೀರೋ ಎಲ್ಲ ಪ್ರತಿ ಸೀನುಗಳಲ್ಲಾಗ್ಬೋದು ಎಲ್ಲೂ ಒಂದು ಚೂರು ಒಂದು ದೊಡ್ಡ ಬಜೆಟ್ ಸಿನಿಮಾಗೆ ಯಾವುದಕ್ಕೂ ಕಮ್ಮಿ ಇಲ್ಲ ಈ ಸಿನಿಮಾ. ನಿಜ ಬರೋ ಪ್ರತಿಯೊಬ್ಬರಿಗೂ ನೀವು ಏನು ಬೇಜಾರಾಗ್ದಂಗೆ ಸಿನಿಮಾ ನೋಡಿಕೊಂಡು 100% ಸ್ಯಾಟಿಸ್ಫ್ಯಾಕ್ಷನ್ ಹೋಗ್ತೀರಾ. ಇದೊಂದು ಮಾತ್ರ ಹೇಳ್ತೀನಿ, ಎಲ್ಲ ಕನ್ನಡ ಸಿನಿಮಾಗಳಲ್ಲಿ ಇವಾಗ ಜನ ಬಂದು ಆಡಿಯನ್ಸ್ ನೋಡ್ತಾರೆ. ದಯವಿಟ್ಟು ಈ ಸಿನಿಮಾಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಯಾಕೆಂದರೆ ಈಗ ಒಂದು ಆರ್ಟಿಸ್ಟ್ ಸಿನಿಮಾನ ಇಷ್ಟು ಬಜೆಟ್ ಹಾಕಿ ಇಷ್ಟು ಇದು ಮಾಡಿದಾಗ, ನಾವು ಈ ಥರ ಸಿನಿಮಾಗಳನ್ನ ಎಂಕರೇಜ್ ಮಾಡಿದಾಗ ಇನ್ನೂ ಸಾಕಷ್ಟು ಕಲಾವಿದರಿಗೆ ಒಂದು ನಾವು ಇದು ಮಾಡ್ದಂಗೆ ಆಗುತ್ತೆ. ನಮ್ಮ ಇಂಡಸ್ಟ್ರಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಂಗೆ ಆಗುತ್ತೆ. ದಯವಿಟ್ಟು ಎಲ್ಲ ಬಂದು ರೋಣಿ ಸಿನಿಮಾ ನೋಡಿ. ಯಾಕಂದರೆ ರಿಯಲಿ ನಾನು ತುಂಬ ಕಮ್ಮಿ ಬೈಟ್ಸ್ ಕೊಡೋದು ಸಿನಿಮಾದಲ್ಲಿ. ನನಗೆ ಇಷ್ಟ ಆದರೆ ಮಾತ್ರ ಬಂದು ಬೈಟ್ಸ್ ಕೊಡ್ತೀನಿ. ಬಟ್ ಈಗ ರೋಣಿಗೆ ಬಂದಿರೋ ನನಗೆ ಇಷ್ಟ ಆಗಿದೆ, ಅದಕ್ಕೆ ಹೇಳ್ತೀನಿ ದಯವಿಟ್ಟು ಬಂದು ಸಿನಿಮಾ ನೋಡಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ಭೂಮಿ ಶೆಟ್ಟಿ. ಈಗಷ್ಟೇ ರಾಣಿ ಸಿನಿಮಾನ ನೋಡ್ಕೊಂಡ್ಬಂದೆ. ಖಂಡಿತವಾಗ್ಲೂ ರಾಣಿ ಸಿನಿಮಾ ಒಂದು ಕನ್ನಡ ಚಿತ್ರರಂಗಕ್ಕೆ ಭರವಸೆ ನೀಡುವಂಥ ಸಿನಿಮಾ. ಸೊ ನಾನು ಮೊದಲನೇದಾಗಿ ಇಡೀ ತಂಡಕ್ಕೆ ನನ್ನ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಸೊ ಪ್ರತಿಯೊಂದು ಪಾತ್ರನೂ ಕೂಡ ಡೈರೆಕ್ಟರ್ ಆಗಿರೋರು, ರೈಟರ್ ಆಗಿರೋರು, ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂತಹ ಒಂದು ಕ್ಯಾರೆಕ್ಟರೈಸೇಷನ್ ಬರೆದಿದ್ದಾರೆ. ಸೊ ಎಲ್ಲ ಕ್ಯಾರೆಕ್ಟರು ಕೂಡ ತಮ್ಮ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಕಿರಣ್, ಯು ಹ್ಯಾವ್ ಡನ್ ಅನ್ ಅಮೇಝಿಂಗ್ ಜಾಬ್. ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕನ್ನಡ ಸಿನಿಮಾಗಳನ್ನು ಥಿಯೇಟರ್ಗಳಲ್ಲೇ ಬಂದು ನೋಡಿ. ಆದಷ್ಟು ನಾವು ಕನ್ನಡಿಗರಾಗಿರುವವರು ಕನ್ನಡ ಸಿನಿಮಾಗಳನ್ನು ಥಿಯೇಟರಲ್ಲಿ ಬಂದು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈಗ ಸಾಲು ಹಿಟ್ ಸಿನಿಮಾಗಳು ಬರ್ತಾ ಇದೆ. ಕೃಷ್ಣ ಪ್ರಣಯ ಸಖಿ ಆಯಿತು, ಭೀಮಾ ಆಯಿತು. ಸೊ ಅದೇ ಸಾಲಲ್ಲಿ ಇನ್ನೊಂದು ಯಾವ್ದು ಹಿಟ್ ಸಿನಿಮಾ ಅಂತಂದರೆ ರಾಣಿ ಅಂತ ಖಂಡಿತವಾಗ್ಲೂ ಘಂಟಾಘೋಷವಾಗಿ ಹೇಳ್ಬೋದು. ಬಿಕಾಸ್ ಒಂದು ಕಲಾವಿದನಿಗೆ ಫಸ್ಟ್ ಅಟೆಂಪ್ಟ್ ತುಂಬಾ ಮುಖ್ಯ ಆಗಿರುತ್ತೆ. ಸ್ಮಾಲ್ ಸ್ಕ್ರೀನಲ್ಲಿ ಅವ್ರದ್ದೇ ಆದಂಥ ಫ್ಯಾನ್ ಬೇಸ್ನ ನಮ್ಮ ಕನ್ನಡತಿ ಫೇಮ್ ಕಿರಣ್ ಅವರು ಸಂಪಾದನೆ ಮಾಡಿದರು. ಬಟ್ ಅದನ್ನು ಮೇಂಟೈನ್ ಮಾಡಿ ಒಂದು ಬಿಗ್ ಸ್ಕ್ರೀನ್ಗೆ ತೊಗೊಂಬರೋವಂಥ ಹಸಿವು, ಚಾಲೆಂಜ್, ಡೆಡಿಕೇಶನ್ ಖಂಡಿತವಾಗ್ಲೂ ಕಾಣಿಸುತ್ತೆ. ಬಿಕಾಸ್ 2 ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದು ತುಂಬಾ ದೊಡ್ಡ ಚಾಲೆಂಜ್. ರಫ್ ಕ್ಯಾರೆಕ್ಟ್ರಲ್ಲೂ ಅಷ್ಟೇ ರಫ್ ಆ್ಯಂಡ್ ಟಫ್ ಆಗಿ ಕಾಣಿಸ್ತಾ ಇದ್ರು, ಆ್ಯಂಡ್ ಸ್ಮೂತ್ ಕ್ಯಾರೆಕ್ಟ್ರಲ್ಲೂ ತುಂಬ ಮುದ್ದಾಗಿ ಕಾಣ್ತಾ ಇದ್ರು. ಸೊ ಒಂದು ಪರ್ಫಾರ್ಮರ್ಗೆ ಹೋಲ್ ಆ್ಯಂಡ್ ಸೋಲ್ ಆಗಿ ಒಂದು ಡೆಬ್ಯೂಟ್ ಸಿನಿಮಾ ಹಿಟ್ ಆಗಿದೆ. ಆಲ್ರೆಡಿ ಎಷ್ಟೊಂದು ಜನದ ಮನಸ್ಸನ್ನು ಗೆದ್ದಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಪ್ರತಿಯೊಂದು ಪಾತ್ರನ ಅಷ್ಟು ನೀಟಾಗಿ ಹೇಳ್ಕೊಂಡು ಹೋಗಿರೋದು ಐ ಥಿಂಕ್ ದ ಟ್ಯಾಲೆಂಟೆಡ್ ಡೈರೆಕ್ಟರ್ ಗುರು ಸರ್. ತುಂಬ ಹಾರ್ಡ್ ವರ್ಕ್ ಮಾಡಿ ಹಸಿವಿದ್ರೇ ಇಂಥ ಸಿನಿಮಾಗಳು ಬರೋದು ಅಂತ ಪ್ರೂವ್ ಆಗಿದೆ. ಸಿನಿಮಾ ರಿಲೀಸ್ ಆಗೋದು ಒಂದು ದೊಡ್ಡ ಸಕ್ಸಸ್. ಈಗ ಸೆಕೆಂಡ್ ವೀಕಿಗೆ ಹೋಗ್ತಿರೋದು ಇನ್ನೊಂದು ದೊಡ್ಡ ಅಟೆಂಪ್ಟ್. ಸೊ ಕನ್ನಡಿಗರು ನಮ್ಮ ಕೈಯಲ್ಲಿ ಇನ್ನೊಂದಷ್ಟು 50 ಡೇಸ್ ಎಲ್ಲ ಹೊಟ್ಟೋಗಿದೆ ಅಂತ ಮಾತಿದೆ. ದಯವಿಟ್ಟು ಅದು ಐ ಥಿಂಕ್ ನಾವು ರೀಸ್ಟಾರ್ಟ್ ಮಾಡಬೇಕು. ಅದು ರಾಣಿಯಿಂದನೇ ಆಗಲಿ 100 ಡೇಸ್ ಸೆಲೆಬ್ರೇಷನ್ ಫಂಕ್ಷನ್ಗೂ ನಾವೆಲ್ಲರೂ ಇದೇ ರೀತಿ ಸೇರೋ ಅಂಥ ಒಂದು ಸಕ್ಸಸ್ ಸಿಗಲಿ. ಕೈ ತುಂಬ ದುಡ್ಡು ಹಾಕಿರೋ, ಮನಸ್ಸು ತುಂಬ ಹಾರೈಸಿರುವಂಥ ಪ್ರೊಡ್ಯೂಸರ್ಸ್ಗೆ ಒಳ್ಳೆಯದಾಗಲಿ. ಸೊ ಪ್ಲೀಸ್ ನಾವೆಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ದುಡ್ಡು ಕೊಟ್ಟು ಸಿನಿಮಾ ನೋಡುವಂಥ ಒಂದು ಕಾಲ ಈ ಸಿನಿಮಾಯಿಂದ ಆಗಲಿ. ಬಿಕಾಸ್ ಅಷ್ಟು ಕಷ್ಟಪಟ್ಟಿದ್ದಾರೆ. ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಹೋಗಿ ಥಿಯೇಟರ್ ನೋಡಿ ತುಂಬಾ ಚೆನ್ನಾಗಿದೆ. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.